ಉತ್ತರ ಪ್ರದೇಶದಲ್ಲಿ ಸಿಎಂ ಆದಿತ್ಯನಾಥ್ ವಿರುದ್ಧ ಮಾತಾಡಿದ ಮಾಜಿ ಐಜಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 26 ವರ್ಷಗಳ ಹಿಂದಿನ ಪ್ರಕರಣ ಎತ್ಕೊಂಡು ಮಾಜಿ ಐಪಿಎಸ್ ಅಧಿಕಾರಿಯನ್ನ ಬಂಧಿಸಲಾಗಿದೆ. ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವರಿಗೆ ಈ ಅವಸ್ಥೆ ಬಂದಿದೆ. ಮತ್ತಿದು ನಿಜಕ್ಕೂ ಆಘಾತಕಾರಿ. ಅವರ ಹೆಸರು ಅಮಿತಾಬ್ ಠಾಕೂರ್. ಅವರ ಇಡೀ ಕತೆ ಬಹಳ ನೋವಿನಿಂದ ಕೂಡಿದೆ. ಇಡೀ ವ್ಯವಸ್ಥೆಯನ್ನ ತಿಳಿದಿರುವ ಯಾರಾದ್ರೂ ಸರ್ಕಾರವನ್ನ ಪ್ರಶ್ನಿಸೋಕೆ ಪ್ರಾರಂಭಿಸಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಅವರಿಗೆ ಬಂದಿರುವ ಈ ಅವಸ್ಥೆನೇ ಒಂದು ದೊಡ್ಡ ನಿದರ್ಶನ. ಅವರು ನಿವೃತ್ತಿ ಪಡೆಯುವಂತಾಗಿದ್ದು ಕೂಡ ಬಲವಂತದಿಂದಾಗಿ ಅನ್ನೋದನ್ನ ಗಮನಿಸಬೇಕು. ಅವರು ಸ್ವತಃ ವಿಆರ್ಎಸ್ ತೆಗೆದುಕೊಂಡಿಲ್ಲ. ಸರ್ಕಾರ ಅವರನ್ನ ಬಲವಂತವಾಗಿ ನಿವೃತ್ತಿಗೊಳಿಸಿತು. ಅವರ ಮನೆ ಮುಂದೆ ಇರುವ ನಾಮಫಲಕದಲ್ಲಿ ಅಮಿತಾಬ್ ಠಾಕೂರ್ ಅವರನ್ನ ಬಲವಂತವಾಗಿ ನಿವೃತ್ತಿಗೊಳಿಸಲಾಗಿದೆ ಅಂತ ಬರೆಯಲಾಗಿದೆ. ಅವರ ಪತ್ನಿ ಕೂಡ ಮಾಜಿ ಐಪಿಎಸ್ ಅಧಿಕಾರಿಯಾಗಿದ್ರು. ಇಬ್ಬರೂ ಸಾಮಾಜಿಕ ಮಾಧ್ಯಮ ಮತ್ತು ಮಾಧ್ಯಮಗಳ ಮೂಲಕ ವಿವಿಧ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ರು. ಅದು ಆದಿತ್ಯನಾಥ್ ಸರ್ಕಾರಕ್ಕೆ ಇಷ್ಟವಾಗಲಿಲ್ಲ. ಆದ್ರಿಂದ ಅವರ ಹ್ಯಾಂಡಲ್ಗಳನ್ನು ಸ್ಥಗಿತಗೊಳಿಸಲಾಯಿತು. ಅಮಿತಾಬ್ ಠಾಕೂರ್ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಾಗ ರೈಲಿನಿಂದಲೇ ಅವರನ್ನ ಕರೆದೊಯ್ಯಲಾಯಿತು. ಸಾಮಾನ್ಯ ಉಡುಪಿನಲ್ಲಿದ್ದ ಕೆಲವರು ಶಾಜಾನ್ಪುರದಲ್ಲಿ ರೈಲಿಗೆ ಪ್ರವೇಶಿಸಿ ಅವರನ್ನ ಕರೆದೊಯ್ದರು. ಮೊದಲಿಗೆ ಅಮಿತಾಬ್ ಠಾಕೂರ್ ಅವರನ್ನ ಅಪಹರಿಸಲಾಗಿದೆ ಅನ್ನೋ ಸುದ್ದಿ ಹರಡಿದಂತೆ ತೋರ್ತಾ ಇತ್ತು. ಆದರೆ ಅವರ ಪತ್ನಿ ನೂತನ್ ಠಾಕೂರ್ ಲಕ್ನೋ ಪೊಲೀಸರಿಗೆ ಕರೆ ಮಾಡಿದಾಗ ಅವರನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಅಂತ ತಿಳಿಸಲಾಯಿತು. ಈಗ ಇದರ ಬಗ್ಗೆಯೂ ಅವರ ಪತ್ನಿ ಎಕ್ಸ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಇಲ್ಲವಾಗಿದೆ. ವರದಿಗಳ ಪ್ರಕಾರ ಪೊಲೀಸರು ಮೊದಲು ಅಮಿತಾಬ್ ಠಾಕೂರ್ ಅವರನ್ನ 2 ಗಂಟೆಗಳ ಕಾಲ ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಿದ್ರು. ನಂತರ ಅವರನ್ನ ಡಿಯೋರಿಯಾ ವೈದ್ಯಕೀಯ ಕಾಲೇಜಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಅಮಿತಾಬ್ ಠಾಕೂರ್ ವರದಿಗಾರರಿಗೆ ತಮ್ಮ ಜೀವಕ್ಕೆ ಅಪಾಯವಿದೆ ಅಂತ ಹೇಳಿದ್ರು. ತಮ್ಮನ್ನ ಕೊಲೆ ಮಾಡಬಹುದು. ಕೆಲ ದಿನಗಳ ಹಿಂದೆ ಸಲ್ಯೂಟ್ ಮಾಡ್ತಿದ್ದ ಅದೇ ಪೊಲೀಸರಿಂದ ತನಗೆ ಅಪಾಯ ಇದೆ ಅಂತ ಮಾಜಿ ಐಪಿಎಸ್ ಅಧಿಕಾರಿಯೊಬ್ಬರು ಹೇಳಿಕೊಳ್ಬೇಕಾಗಿದೆ. ಅವರಿಗೆ ಮಾಧ್ಯಮಗಳೊಂದಿಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ. ವೈದ್ಯಕೀಯ ಪರೀಕ್ಷೆಯ ನಂತರ ಅವರು ವರದಿಗಾರರೊಂದಿಗೆ ಮಾತಾಡೋಕೆ ಬಯಸಿದ್ರು. ಆದರೆ ಪೊಲೀಸರು ಅವರನ್ನ ಎಳೆದು ಕರೆದೊಯ್ದ್ರು. ಅವರನ್ನ 14 ದಿನಗಳವರೆಗೆ ಜೈಲಿಗೆ ಕಳಿಸಲಾಗಿದೆ ಮತ್ತು ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ 23ಕ್ಕೆ ನಿಗದಿಪಡಿಸಲಾಗಿದೆ. ಅಮಿತಾಬ್ ಠಾಕೂರ್ ಅವರನ್ನ ಬಂಧಿಸಿದ ಪ್ರಕರಣ 26 ವರ್ಷಗಳಷ್ಟು ಹಳೆಯದ್ದು. ಹಾಗಾದ್ರೆ ಸರ್ಕಾರ 26 ವರ್ಷಗಳ ಕಾಲ ಏನ್ ಮಾಡ್ತಾ ಇತ್ತು? ಆ 26 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಕೂಡ ಇತ್ತು. ಮಾಯಾವತಿ ಒಮ್ಮೆ, ಅಖಿಲೇಶ್ ಯಾದವ್ ಕೂಡ ಒಮ್ಮೆ ಅಧಿಕಾರದಲ್ಲಿದ್ರು. ಆದರೆ 26 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಈಗ ಅವರನ್ನ ಬಂಧಿಸಲಾಗಿದೆ. ಸರ್ಕಾರ ಅವರು ಬಲವಂತವಾಗಿ ನಿವೃತ್ತಿಗೊಳ್ಳುವಂತೆ ಮಾಡಿತು. ನಂತರ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಲಾಯಿತು. ಅವರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಅಮಾನತುಗೊಳಿಸಲಾಯಿತು. ಮತ್ತೀಗ 26 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಗಿದೆ. 26 ವರ್ಷಗಳ ಹಿಂದೆ ಅಮಿತಾಬ್ ಡಿಯೋರಿಯಾದ ಎಸ್ಪಿ ಆಗಿದ್ರು. ಅವರ ಪತ್ನಿಗೆ ಡಿಯೋರಿಯಾದ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ನಿವೇಶನ ಪಡೆಯೋಕೆ ನಕಲಿ ದಾಖಲೆಗಳನ್ನು ಬಳಸಿ ನಂತರ ಅದನ್ನ ಮಾರಾಟ ಮಾಡಿ ಲಾಭ ಗಳಿಸಿದ ಆರೋಪ ಅವರ ಮೇಲಿದೆ. ಅಮಿತಾಬ್ ಠಾಕೂರ್ ವಿರುದ್ಧ 3 ತಿಂಗಳ ಹಿಂದೆ ಪ್ರಕರಣ ದಾಖಲಿಸಲಾಯಿತು ಅಂತ ತಿಳಿದು ಬಂದಿದೆ. ತನಿಖೆಗಾಗಿ ಲಕ್ನೋ ಪೊಲೀಸರು ಎಸ್ಐಟಿ ರಚಿಸಿದ್ರು ಮತ್ತು ಪೊಲೀಸರ ಪ್ರಕಾರ ಎಸ್ಐಟಿ ಡಿಯೋರಿಯಾ ಮತ್ತು ಬಿಹಾರದಲ್ಲಿನ ದಾಖಲೆಗಳನ್ನು ಪರಿಶೀಲಿಸಿತು, ಸಾಕ್ಷಿಗಳನ್ನು ಪ್ರಶ್ನೆ ಮಾಡಿತು. ಈಗ ಅಮಿತಾಬ್ ಠಾಕೂರ್ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗಿದೆ. ಈ ಬಗ್ಗೆ ಅವರ ಪತ್ನಿ ಹೇಳಿಕೆ ನೀಡಿದ್ದಾರೆ. ಅಮಿತಾಬ್ ದೆಹಲಿಗೆ ತೆರಳುತ್ತಾ ಇದ್ರು. ರೈಲು ಶಾಜಾನ್ಪುರ ತಲುಪಿತ್ತು. ನಂತರ ಕೆಲವರು ರೈಲಿನೊಳಗೆ ಬಂದು ಅವರನ್ನ ಕರೆದೊಯ್ದಿದ್ದಾರೆ. ನಾನವರಿಗೆ ಕರೆ ಮಾಡಿದ್ರೆ ಅವರು ಮಾತಿಗೆ ಸಿಗಲಿಲ್ಲ. ನಂತರ ಫೋನ್ ಆಫ್ ಆಯಿತು. ನಾನು ರೈಲ್ವೆ ಮತ್ತು ರೈಲ್ವೆ ರಕ್ಷಣಾ ಪಡೆಗೆ ದೂರು ಸಲ್ಲಿಸಿದೆ. ನಾನು ಶಾಜಾನ್ಪುರ ಎಸ್ಪಿಗೆ ಕರೆ ಮಾಡಿದೆ, ಆದರೆ ಫೋನ್ಗೆ ಉತ್ತರಿಸಲಿಲ್ಲ. ನಂತರ PRO ನಾನು ವಿಷಯ ತಿಳಿದು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಮರುದಿನ ಲಕ್ನೋದ ಟಾಲ್ಕಾಟೋರಾ ಪೊಲೀಸ್ ಠಾಣೆಯ SAO ಕರೆ ಮಾಡಿದ್ರು. ಅವರನ್ನ ಡಿಯೋರಿಯಾಕ್ಕೆ ಕರೆದೊಯ್ಯಲಾಗ್ತಿದೆ ಅಂತ ಹೇಳಿದ್ರು. 26 ವರ್ಷಗಳ ಹಿಂದಿನ ಸಿವಿಲ್ ವಿವಾದವನ್ನ ಈಗ ಬಲವಂತವಾಗಿ ಕ್ರಿಮಿನಲ್ ಪ್ರಕರಣವಾಗಿ ಪರಿವರ್ತಿಸಲಾಗ್ತಿದೆ ಅಂತ ನೂತನ್ ಠಾಕೂರ್ ವಿವರಿಸ್ತಾರೆ. ಅವರನ್ನ ಬಂಧಿಸಿರೋದು ಇದೇ ಮೊದಲಲ್ಲ. ಅಮಿತಾಬ್ ಠಾಕೂರ್ ಅವರನ್ನ ಈ ಹಿಂದೆ ಬಂಧಿಸಲಾಗಿತ್ತು ಮತ್ತು ಜಾಮೀನು ನೀಡಲಾಗಿತ್ತು. ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಅವರ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ ಅಂತ ವರದಿಯಾಗಿದೆ. ಅಮಿತಾಬ್ ಠಾಕೂರ್ 1992ರ ಬ್ಯಾಚ್ನ ಐಪಿಎಸ್ ಅಧಿಕಾರಿ. ಅವರು ಗೋರಖ್ಪುರದಲ್ಲಿ ASP ಆಗಿ ಸೇವೆ ಸಲ್ಲಿಸಿದ ನಂತರ ಪಿಥೋರಗಢದಲ್ಲಿ SP ಆಗಿದ್ರು. ಅವರನ್ನ ಉತ್ತರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ನಿಯೋಜನೆ ಮಾಡಲಾಯಿತು. ಮಾರ್ಚ್ 23, 2021ರಂದು ಗೃಹ ಸಚಿವಾಲಯ ಅಮಿತಾಬ್ ಠಾಕೂರ್ ಅವರನ್ನ ಬಲವಂತವಾಗಿ ನಿವೃತ್ತಿಗೊಳಿಸಿತು. ಅಮಿತಾಬ್ ಠಾಕೂರ್ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಮಾತ್ರ ಮಾತನಾಡ್ತಾ ಇರಲಿಲ್ಲ. ಸಮಾಜವಾದಿ ಪಕ್ಷದ ಸರ್ಕಾರದ ಅವಧಿಯಲ್ಲೂ ಅವರು ಬಂಡಾಯದ ನಿಲುವನ್ನು ತೋರಿಸಿದ್ರು. ಜುಲೈ 10, 2015ರಂದು ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಕರೆ ಮಾಡಿ ನಿಲುವು ಸರಿಪಡಿಸಿಕೊಳ್ಳುವಂತೆ ಬೆದರಿಕೆ ಹಾಕಿದ್ರು ಅಂತ ಅಮಿತಾಬ್ ಠಾಕೂರ್ ಆರೋಪಿಸಿದ್ದಿದೆ. ಅಮಿತಾಬ್ ಆ ಬೆದರಿಕೆಯನ್ನ ರೆಕಾರ್ಡ್ ಮಾಡಿ ನಂತರ ಅದನ್ನ ವೈರಲ್ ಮಾಡಿದ್ರು. ಅಮಿತಾಬ್ ಸೆಪ್ಟೆಂಬರ್ 24, 2015ರಂದು ಹಜ್ರತ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಮುಲಾಯಂ ಸಿಂಗ್ ಯಾದವ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ರು. ಈಗ ಅವರನ್ನ ಆದಿತ್ಯನಾಥ್ ಸರ್ಕಾರ ಜೈಲಿಗೆ ಕಳಿಸಿದೆ. ಅವರ ಭವಿಷ್ಯ ಏನಾಗಲಿದೆ ಅನ್ನೋದನ್ನ ಮುಂದಿನ ವಿಚಾರಣೆ ನಿರ್ಧರಿಸಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ.
ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.